ಗೈಸ್, ಈ ಕ್ವಶನ್ 2020-22 BNU ಅವ್ರಿಗೆ 4 ಮಾರ್ಕ್ಸ್ಗೆ ಕೇಳಿರುವಂತ ಕ್ವಶನ್. ಓಕೆನಾ? ಏನದು 4 ಮಾರ್ಕ್ಸ್ಗೆ ಕೇಳಿರುವಂತ ಕ್ವಶನ್. ಇದು ಏನು, ಯಾವ ತರ ಇದೆ ನೋಡೋಣ. ಓಕೆನಾ? ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ. 10 students obtained the following marks in statistics and accountancy. Calculate the rank correlation. Statistics marks ಕೊಟ್ಟಿದ್ದಾರೆ, ಅಕೌಂಟೆನ್ಸಿ ಮಾರ್ಕ್ಸ್ ಕೊಟ್ಟಿದ್ದಾರೆ. ಓಕೆನಾ? 10 ಜನ ಸ್ಟೂಡೆಂಟ್ಸ್ ಇದಾರಂತೆ ಒಂದು ಕ್ಲಾಸ್ ಅಲ್ಲಿ. ಸ್ಟಾಟಿಸ್ಟಿಕ್ಸ್ ಅಲ್ಲಿ ಮಾರ್ಕ್ಸ್ ಈ ತರ ತೆಗೆದಿದ್ದಾರೆ, ಅಕೌಂಟೆನ್ಸಿ ನಲ್ಲಿ ಈ ತರ ಮಾರ್ಕ್ಸ್ ತೆಗೆದಿದ್ದಾರೆ. ಈಗ ನಾವೇನ್ ಮಾಡ್ಬೇಕು? ರ್ಯಾಂಕ್ ಕೊಡ್ಬೇಕು. ಯಾರು ಜಾಸ್ತಿ ತೆಗೆದಿದ್ದಾರೆ ನಂಬರ್ 1, ಅದಕ್ಕಿಂತ 2, 3, 4, 10ವರೆಗೂ ಕೊಡಬೇಕು. ಕರೆಕ್ಟಾ? ಈಗ R1 ಅಂತ ಮಾಡೋಣ. ಏನಂತ ಮಾಡೋಣ? R1. ಈಗ ಇದರಲ್ಲಿ ಹೈಯೆಸ್ಟ್ ಯಾರಪ್ಪ ತೆಗೆದಿರೋದು? 98. 3 ಜನ ತೆಗೆದಿದ್ದಾರೆ ನೋಡಿ. 98 3 ಜನ. ಫಸ್ಟ್ ರ್ಯಾಂಕ್ 3 ಜನಕ್ಕೂ ಕೊಡಕ್ಕಾಗಲ್ಲ, ಹೌದಾ? ಅಲ್ಲಿಗೆ 1, 2, 3 ಜನ ತೆಗೆದಿದ್ದಾರೆ, ಹೌದಾ? ಫಸ್ಟ್ ರ್ಯಾಂಕ್ ಅನ್ನ, ಸೆಕೆಂಡ್ ರ್ಯಾಂಕ್ ಅನ್ನ, ಥರ್ಡ್ ರ್ಯಾಂಕ್ ಅನ್ನ, ಫಸ್ಟ್ ರ್ಯಾಂಕ್ ಅನ್ನ, ಸೆಕೆಂಡ್ ರ್ಯಾಂಕ್ ಅನ್ನ, ಥರ್ಡ್ ರ್ಯಾಂಕ್ ಅನ್ನ 3 ಜನ ಹಂಚ್ಕೊಂಡಿದ್ದಾರೆ. ಕರೆಕ್ಟಾ? 3 ಜನ ಹಂಚ್ಕೊಂಡಿದ್ರೆ ಎಷ್ಟೆಷ್ಟು ಬರುತ್ತೆ ಹೇಳಿ? 6 ಡಿವೈಡೆಡ್ ಬೈ 3 2. ಕರೆಕ್ಟಾ? ಅಲ್ಲಿಗೆ ಫಸ್ಟ್ ರ್ಯಾಂಕ್ ಪ್ಲೇಸ್ ಅಲ್ಲಿ ಇರೋರಿಗೆ 2, 2, 2. ಎಷ್ಟೆಷ್ಟು? 2, 2, 2. ಒಟ್ಟು ಎಷ್ಟಾಯ್ತು? 3 ರ್ಯಾಂಕ್ ಆಗೋಯ್ತು. ಏನಾಯ್ತು? 3 ರ್ಯಾಂಕ್ ಆಗೋಯ್ತು. ಕರೆಕ್ಟಾ? 98ಕ್ಕೆ ಕಡಿಮೆ ಇರೋರು ಯಾರು? 90 ಒಬ್ಬರೇನ ಇರೋದು? 2 ಇದ್ದಾರೆ, ಹೌದಾ? ಅಲ್ಲಿಗೆ 4ನೇ ರ್ಯಾಂಕು 5ನೇ ರ್ಯಾಂಕು ಇಬ್ರು ಹಂಚ್ಕೊಂಡಿದ್ದಾರೆ. ಕರೆಕ್ಟ್ ಏನಪ್ಪ? 9 ಡಿವೈಡೆಡ್ ಬೈ 2 ಎಷ್ಟು ಬರುತ್ತಪ್ಪ? 4.5. ಅಲ್ಲಿಗೆ 90 4.5, 90 4.5. ಕರೆಕ್ಟ್ ಏನಪ್ಪ? ಅಲ್ಲಿಗೆ 5 ರ್ಯಾಂಕ್ ಆಗೋದು. 90ಕ್ಕಿಂತಲೂ ಕಡಿಮೆ ಇರೋದು ಯಾರಪ್ಪ? 87. ಅವ್ರನ್ನ 6ನೇ ರ್ಯಾಂಕ್ ಅಂತ ಕೊಡೋಣ. 87 ಕಡಿಮೆ ಇರೋರು ಯಾರಪ್ಪ? 81. ಅವ್ರಿಗೆ 7ನೇ ರ್ಯಾಂಕ್ ಕೊಡೋಣ. 81 ಕಡಿಮೆ ಇರೋದು ಯಾರಪ್ಪ? 8ನೇ ರ್ಯಾಂಕ್ ಕೊಡೋಣ. 80ಕ್ಕಿಂತಲೂ ಕಡಿಮೆ ಇರೋದು ಯಾರಪ್ಪ? 70. 9ನೇ ರ್ಯಾಂಕ್ ಕೊಡೋಣ. ಇವ್ರಿಗೆ ಎಷ್ಟು? 10ನೇ ರ್ಯಾಂಕ್. ಇದರ್ಥ ಆಯ್ತಾ? ಈಗ ಯೋಚನೆ ಮಾಡಿ. 98 ಮಾರ್ಕ್ಸ್ ಅನ್ನ 3 ಜನ ತಗೊಂಡಿದ್ದಾರೆ. ಎಷ್ಟು ಜನ? ಅವ್ರಿಗೆಲ್ರಿಗೂ ಫಸ್ಟ್ ರ್ಯಾಂಕ್ ಕೊಡಕ್ ಆಗಲ್ಲ. 3 ಜನ ಫಸ್ಟ್ ರ್ಯಾಂಕ್ ಅನ್ನ, ಸೆಕೆಂಡ್ ರ್ಯಾಂಕ್ ಅನ್ನ, ಥರ್ಡ್ ರ್ಯಾಂಕ್ ಅನ್ನ 3 ಜನ ಹಂಚ್ಕೊಂಡಿದ್ದಾರೆ, ಹೌದಾ? ಆ 3 ಜನ ಆವರೇಜ್ ಎಷ್ಟು ಬರ್ತಾ ಇದೆ? ಎಲ್ರಿಗೂ 2 ಇಟ್ಬಿಡೋಣ. ಇನ್ನ 3 ರ್ಯಾಂಕ್ ಆಗೋದು. 3 ಜನಕ್ಕೆ ಕೊಟ್ಟು ಆಗೋಯ್ತು, 3 ರ್ಯಾಂಕ್ ಆಗೋಯ್ತು. 4ನೇ ರ್ಯಾಂಕು 5ನೇ ರ್ಯಾಂಕು 99 ಇಬ್ಬರು ಸ್ಕೋರ್ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಕೊಡೋಣ? 4.5 ಕೊಡೋಣ. ಕರೆಕ್ಟಾ? ಮಿಕ್ಕಿದವ್ರಿಗೆ 5ನೇ ರ್ಯಾಂಕ್ ಆದ್ಮೇಲೆ 6, 7, 8, 9 ಆಗೋಯ್ತು. 10 ಇಲ್ಲ, 10. ಓಕೆನಾ? ಬಂದಾಯ್ತು. ಈಗ R2 ಮಾಡೋಣ. R2 ನಲ್ಲಿ ಹೈಯೆಸ್ಟ್ ಇರೋದು ಯಾರು? 85. ಫಸ್ಟ್ ರ್ಯಾಂಕ್ ಕೊಡೋಣ. 85 ನೆಕ್ಸ್ಟ್ 82. ಸೆಕೆಂಡ್ ರ್ಯಾಂಕ್ ಕೊಡೋಣ. 82 ಕಡಿಮೆ ಇರೋದು 80 ಲಾಸ್ಟ್ 3ನೇ ರ್ಯಾಂಕ್ ಹೋಗೋಣ. ಆಮೇಲೆ 76 ಒಬ್ಬನೇ 2 ಇದ್ದಾರೆ. ಅಲ್ಲಿಗೆ 1, 2, 3, 4 ಮತ್ತೆ 5 ಇಬ್ರು ಹಂಚ್ಕೊಂಡಿದ್ದಾರೆ. 4.5 ಆಯ್ತು. ಅಲ್ಲಿಗೆ 70 4.5 76 ಅಲ್ವಾ? 4.5 4.5 ಆಯ್ತಾ? ಅಲ್ಲಿ 5 ರ್ಯಾಂಕ್ ಆಗ್ಬೋದು. 76 ಕಡಿಮೆ ಇರೋದು ಯಾವ್ದಪ್ಪ? 75 ಅಲ್ಲಿಗೆ 6ನೇ ರ್ಯಾಂಕ್. 75 ಕಡಿಮೆ 7ನೇ ರ್ಯಾಂಕ್. ಅದಕ್ಕೆ ಕಡಿಮೆ 8ನೇ ರ್ಯಾಂಕ್. ಅದಕ್ಕೆ ಕಡಿಮೆ
68 9ನೇ ರ್ಯಾಂಕ್, ಇವನಿಗೆ 10ನೇ ರ್ಯಾಂಕ್. ಗೊತ್ತಾಯ್ತೇನಪ್ಪ? ಅಲ್ಲಿಗೆ 3 ರ್ಯಾಂಕ್ಗಳನ್ನ ಹಂಚ್ಕೊಂಡಿರೋರು ಒಬ್ಬರಿದ್ದಾರೆ, 2 ರ್ಯಾಂಕ್ ಹಂಚ್ಕೊಂಡಿರೋರು ಇಬ್ಬರಿದ್ದಾರೆ. ಕರೆಕ್ಟ್ ಏನಪ್ಪ? ಈಗ ಡಿ ತಗೋಣ. R1 ಮೈನಸ್ R2 ನೋಡಿ. 7 ಮೈನಸ್ 6 ಅಂದ್ರೆ ಎಷ್ಟಪ್ಪ? 1. 4.5 ಮೈನಸ್ 7 ಅಂದ್ರೆ 2.5 ಮೈನಸ್ 10 ಮೈನಸ್ 1 ಅಂದ್ರೆ 9. 6 ಮೈನಸ್ 8 ಅಂದ್ರೆ ಮೈನಸ್ 2. ಇದು ಮೈನಸ್ 2.5, ಇದು ಪ್ಲಸ್ 6, ಇದು ಮೈನಸ್ 8, ಇದು 0, ಇದು ಮೈನಸ್ 7, ಇದು ಪ್ಲಸ್ 6. ಕರೆಕ್ಟ್ ಏನಪ್ಪ? ಡಿ ಸ್ಕ್ವೇರ್ ಮಾಡ್ಕೋಣ. 1 6.25, ಇದು 81, ಇದು 4, ಇದು 6.25, 36, 64, 0, 49, 36. ಟೋಟಲ್ ಮಾಡಿ 0.5, 15, 19, 25, 31, 35, 36, 42, 43, 4, 7, 11, 17, 20, 28, 283.5. ಕರೆಕ್ಟಾ? ಸಖತ್ತಾಗಿದೆ. ಈಗ ಸರ್ ಹೆಂಗ್ ಮಾಡೋದು ಸರ್? ಎಂ ಕ್ಯೂಬ್ ಅಂದ್ರೆ ಏನು, ಎನ್ ಕ್ಯೂಬ್ ಅಂದ್ರೆ ಏನು? ಎಂ ಕ್ಯೂಬ್ ಅಂದ್ರೆ ಯಾರು 3 ರ್ಯಾಂಕ್ ನ ಹಂಚ್ಕೊಂಡಿದ್ದಾರೆ ಅದನ್ನ ಎಂ ಕ್ಯೂಬ್, ಎಂ ಅಂತ ಹೇಳ್ತೀವಿ. 2 ಸರಿ ಹಂಚ್ಕೊಂಡಿರೋದನ್ನ ಎನ್ ಕ್ಯೂಬ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದು ಮಿಕ್ಕಿದೆಲ್ಲ ಸೇಮ್. 1 ಮೈನಸ್ 6 ಹಾಗೆ ಇರೋಣ. ಸಮೇಷನ್ ಡಿ ಸ್ಕ್ವೇರ್ ಎಷ್ಟು ಬರಿದೆ? 283.50 ಪ್ಲಸ್ 1/12. 3 ರ್ಯಾಂಕ್ ಹಂಚ್ಕೊಂಡಿರೋದು ಒಂದೇ ಸಾರಿ ತಾನೇ ಇರೋದು, ಅದಕ್ಕೆ 3 ಕ್ಯೂಬ್ ಮೈನಸ್ 3. ಏನದು? 3 ಕ್ಯೂಬ್ ಮೈನಸ್ 3. 2 ರ್ಯಾಂಕ್ ಹಂಚ್ಕೊಂಡಿರೋರು 2 ಸರಿ ಇದ್ದಾರೆ, ಅದಕ್ಕೆ 1/12 ಇಂಟು 2 ಕ್ಯೂಬ್ ಮೈನಸ್ 2 ಪ್ಲಸ್ 1/12 ಇಂಟು 2 ಕ್ಯೂಬ್ ಮೈನಸ್ 2 ಹೋಲ್ ಡಿವೈಡೆಡ್ ಬೈ 10 ಕ್ಯೂಬ್ ಮೈನಸ್ 10. ಏನಂದ್ರೆ 10 ತಾನೆ? 10 ಜನ ಸ್ಟೂಡೆಂಟ್ಸ್ ಇಟ್ಟಿದ್ದೀನಿ. ಇನ್ನೊಂದ್ಸರಿ ಹೇಳ್ಕೊಡ್ಲಾ? ಇನ್ನೊಂದ್ಸರಿ ಹೇಳ್ತೀವಿ. 3 ಸಾರಿ ಬಂದಿರೋರನ್ನ 3 ಅಂತ ಹೇಳ್ತೀವಿ, 2 ಸಾರಿ ಬಂದಿರೋರನ್ನ 2 ಅಂತ ಹೇಳ್ತೀವಿ. ಪವರ್ ಆಫ್ 3 ಇಸ್ ಕಾಮನ್. ಎಂ ಕ್ಯೂಬ್, 2 ಕ್ಯೂಬ್, ಎಂ ಕ್ಯೂಬ್, ಎನ್ ಕ್ಯೂಬ್, ಕ್ಯೂಬ್ಗಳು ಸೇಮ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಈಗ 1 ಮೈನಸ್ 6 ಇಂಟು 283.5 ಪ್ಲಸ್ ವೆರಿ ಸಿಂಪಲ್ ಆಗಿ ಹೇಳ್ಬೋದು. 2 ಸರಿ ಬರೀದೆ ತಾನೆ? ಇದೊಂದು ಇದೊಂದು. ಅರ್ಥ ಆಯ್ತಾ? ಓಕೆ. ಈಗ ಎಂ ಕ್ಯೂಬ್ ಅಂದ್ರೆ 9, 3 ಇಂಟು 3 6, 6 3 18. ಕರೆಕ್ಟಾ? 18 ಮೈನಸ್ 3 ಎಷ್ಟಪ್ಪ? ನೋಡಿ, ಬಾಯಿ ತಕೊಂಡಿರ್ತೀರ, ಕ್ಯಾಲ್ಕುಲೇಟರ್ ತಗೊಂಡ್ ಮಾಡ್ರಿ. ಯಾಕೆ? 3 3 9 ಏನೋ? 3 ಇಂಟು 3 ಇಂಟು 3 ಎಷ್ಟು ಬರುತ್ತಾ? ಯಾವ ಲೆಕ್ಕಾಚಾರದಲ್ಲಿ? 3 ಇಂಟು 3 ಇಸ್ 9, 9 ಇಂಟು 3 ಇಸ್ 27. ಕರೆಕ್ಟಾ? 27 ಮೈನಸ್ 3 ಎಷ್ಟಪ್ಪ ಬರುತ್ತೆ? 24. 24 ಇದೆಯಾ? 24 ಇಂಟು 1/12. ಯಾವಾಗ್ಲೂ ಅಷ್ಟೇ, ಯಾವುದೇ 3 ಕ್ಯೂಬ್ ಮೈನಸ್ 3 ಇಂಟು 1/12 ಅಂದ್ರೆ 2 ಬರುತ್ತೆ. ಅರ್ಥ ಆಗ್ತಿದ್ಯಾ? ಇದು ನೀವು ಮಾಡಕ್ಕೆ ಹೋಗ್ಬಾರ್ದು, ಒಂದ್ಸರಿ ಕಲ್ತ್ಕೊಂಡ್ಬಿಟ್ರ ಇದು 2 ಬರುತ್ತೆ ಅಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ 2 ಕ್ಯೂಬ್ ಅಂದ್ರೆ 2 ಇಂಟು 2 ಇಂಟು 2, 2 2 4, 4 2 8, 8 ಇಂಟು 1/12. ಸಾರಿ 8 ಮೈನಸ್ 2, ಸಾರಿ 8 ಮೈನಸ್ 2 6, 6 ಇಂಟು 1/12 0.5. ಮತ್ತೆ ಇದಕ್ಕೆ ಮತ್ತೆ ಮಾಡಕ್ ಹೋಗ್ಬೇಡಿ. ಎಷ್ಟು ಬರುತ್ತೆ? 0.5. ಕರೆಕ್ಟ್ ಏನಪ್ಪ? ಈಗ 10 ಕ್ಯೂಬ್ ಅಂದ್ರೆ 10 10 100, 100 ಇಂಟು 10 1000. ಕರೆಕ್ಟ್ ಏನಪ್ಪ? ಮೈನಸ್ 10. ಈಗ 1 ಮೈನಸ್ 6 ಇಂಟು 283.5 ಪ್ಲಸ್ 2 ಅಂದ್ರೆ 285. 285 ಪ್ಲಸ್ 1 ಇಸ್ 286.5. ಕರೆಕ್ಟನೇ? ಇದು 990. ಈಗ ಇದು ಮಲ್ಟಿಪ್ಲೈ ಮಾಡಿ.
286 into 0.5 into 6. Sir, 1,790. 1,790. 90. 19 ah? Yes, sir. 1 minus 1.7. 7 1.73. 70. 73, sir. 73, sir. 73. ಕರೆಕ್ಟಾ? ಈಗ 1 ಮೈನಸ್ 1.7 ಮೈನಸ್ 0.73. ಅಲ್ಲಿಗೆ ರ್ಯಾಂಕ್ ಕಾರ್ಲೇಷನ್ ಇವರಿಬ್ರು ಏನ್ ಮಾಡಿದ್ದಾರೆ ಅದು ನೆಗೆಟಿವ್ ಆಗಿ ಬರ್ತಾ ಇದೆ. ಏನ್ ಬರ್ತಾ ಇದೆ? Negative. ನೆಗೆಟಿವ್ ಆಗಿದೆ. ಅರ್ಥ ಆಯ್ತಾ? ನೋಡಿ ಈಕ್ವಲ್ಸ್ ಟು 1 ಬರಬೇಕು, ಇಲ್ಲ ಲೆಸ್ ದ್ಯಾನ್ 1 ಬರಬೇಕು. ಅದು ಪಾಸಿಟಿವ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆದ್ರೂ ಆಗಿರ್ಬೋದು. ಯಾವುದೇ ಕಾರಣಕ್ಕೂ 1 ಮೇಲೆ ಬರಬಾರದು. Yes. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇದು ಇನ್ನೊಂದ್ಸರಿ ಹೇಳ್ಬೇಕಾ? Second step, sir. ಸೆಕೆಂಡ್ ಸ್ಟೆಪ್. ಇದು ಅರ್ಥ ಆಯ್ತಾ? ಯಾಕೆ 3 ಕ್ಯೂಬ್ ಹಾಕೊಂಡಿದೀವಿ? ಯಾಕೆಂದ್ರೆ 3 ಸಾರಿ ರಿಪೀಟ್ ಆಗಿದೆ. ಇದು ಯಾಕೆ 2 ಕ್ಯೂಬ್ ಹಾಕೊಂಡಿದೀವಿ? 2 ಸಾರಿ ರಿಪೀಟ್ ಆಗಿದೆ. ಇಷ್ಟೇ, ಏನೇನಿಲ್ಲ. ನೋಡಿ 3 ಕ್ಯೂಬ್ ಮೈನಸ್ 3 1/12 ಇಂಟು 3 ಕ್ಯೂಬ್ ಮೈನಸ್ 3 ಅಂದ್ರೆ 2 ಬರುತ್ತೆ ಯಾವಾಗ್ಲೂ. 1/12 ಇಂಟು 2 ಕ್ಯೂಬ್ ಮೈನಸ್ 2 ಅಂದ್ರೆ 0.5 ಬರುತ್ತೆ. ಯಾಕೆಂದ್ರೆ 2 ಕ್ಯೂಬ್ ಅಂದ್ರೆ 2 4 4 2 8 8ರಲ್ಲಿ 2 ಅಂದ್ರೆ 6 ಇಂಟು 1/12 ಅಂದ್ರೆ 0.5. ಅದು ಯಾವಾಗಲೂ ಕಾಮನ್. ಇದು ಯಾವಾಗಲೂ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೋಗ್ಬಾರ್ದು, ನೆನಪಲ್ಲೇ ಇರಬೇಕು. 3 ಕ್ಯೂಬ್ ಮೈನಸ್ 3 ಅಂದ್ರೆ ಇಂಟು 1/12 ಅಂದ್ರೆ 2. 1/12 ಇಂಟು 2 ಕ್ಯೂಬ್ ಮೈನಸ್ 2 ಅಂತ ಹೇಳಿದ್ರೆ 0.5. ಕ್ಯಾಲ್ಕುಲೇಟರ್ ಓದಕ್ಕೆ ಹೋಗ್ಬಾರ್ದು. ಅರ್ಥ ಆಗ್ತಿದೆ? ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಅದು ಯಾವಾಗಲೂ ಪಾಠ ಮಾಡಿರೋದು, ಬಟ್ ನೆನಪಲ್ಲಿದೆ. ಓಕೆನಾ? ಫಾರ್ಮುಲಾ ಕೂಡ ನೆನಪಲ್ಲಿದೆ ನನಗೆ. ಬರ್ಕೊಳ್ಳಿ.